ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದರೆ ಮೊಳಕೆನ ಯಾವ ರೀತಿ ಬರ್ಸೋದು ಅಂದರೆ ಯಾವುದೇ ರೀತಿಯ ಕಾಳು, ಹೆಸ್ರು ಕಾಳಾಗಿರ್ಬೋದು, ಆಮೇಲೆ ಕಡಲೆಕಾಳಾಗಿರ್ಬೋದು, ಹುರುಳಿಕಾಳಾಗಿರ್ಬೋದು, ಈ ರೀತಿಯಾಗಿ ಮೊಳಕೆನ ಒಂದೇ ದಿನದಲ್ಲಿ ಯಾವ ರೀತಿ ಬರ್ಸೋದು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನೋಡಿ, ಇದನ್ನು ಹುರುಳಿಕಾಳು ಒಂದೇ ದಿನದಲ್ಲಿ ಈ ರೀತಿಯಾಗಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೊ ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ನಾನು ಮೊಳಕೆನ ಬರೆಸ್ತೀನಿ ಒಂದೇ ದಿನದಲ್ಲಿ ಅಂತ ನೋಡೋಣ. ಸೊ ಇವಾಗ ಹುರುಳಿಕಾಳನ್ನ ನಾನು 2 ಬೌಲ್ ಆಗೋವಷ್ಟು ಕ್ಲೀನ್ ಮಾಡಿ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ಒಂದು ಬೌಲಲ್ಲಿ. ಇದನ್ನು ನೀಟಾಗಿ ಒಂದು 2ರಿಂದ 3 ಸರಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ ನಂತರ ನೆನೆಸಿ ಇಡಬೇಕು. ಒಂದು 3 ಅವರ್ ನೆನೆಸಿ ಇಟ್ಟಿರಬೇಕು. 3 ಅವರ್ ನೆನೆಸಿ ಇಟ್ಟಿದ ತಕ್ಷಣ ಸೊ ನೋಡಿ, 3 ಅವರ್ ನಾನು ನೆನೆಸಿ ಇಟ್ಟಿರೋ ಅಂಥದ್ದು ಇವಾಗ ಚೆನ್ನಾಗಿ ನೆಂದಿದೆ. ಸೊ ಅದ ನಂತರ ನಾನು ಸಂಜೆ ಈವ್ನಿಂಗು ಈ ರೀತಿಯಾಗಿ ಸೊಪ್ಪನ್ನ ನಾವು ಸೋಸ್ತೀವಲ್ವ, ಆ ಒಂದು ಜಾಲದಲ್ಲಿ ಈ ರೀತಿಯಾಗಿ ನೀರು ಕಂಪ್ಲೀಟಾಗಿ ತೆಗೆದುಬಿಡಬೇಕು. ಈ ರೀತಿ ಸೋಸಿ ಒಂದು ಸ್ವಲ್ಪ ಹೊತ್ತು ಬೋರ್ಲಾಕಿ ಇಟ್ಬಿಡಬೇಕು. ಸೊ ನೀರು ಚೆನ್ನಾಗಿ ಇಳ್ಕೋಬೇಕು. ಸೊ ತದನಂತರ ನೀರೆಲ್ಲ ಚೆನ್ನಾಗಿ ಇಳಿದ ನಂತರ ಸೊ ಕೆಳಗಡೆ ಒಂದು ಪಾತ್ರೆನ ಇಟ್ಟಿದ್ದೀನಿ ನಾನು, ಒಂದು ಸ್ಟೀಲ್ ಪಾತ್ರೆ. ಅದ್ರ ಮೇಲೆ ಈ ರೀತಿಯಾಗಿ ಇಟ್ಟಿರೋ ಅಂಥದ್ದು. ಸೊ ಇದನ್ನು ಇಟ್ಬಿಟ್ಟು ಇದಕ್ಕೆ ನೀಟಾಗಿ ಎಲ್ಲೂ ಕೂಡ ಗಾಳಿನೇ ಹೋಗಬಾರ್ದು, ಆ ರೀತಿಯಾಗಿ ಕ್ಲೋಸ್ ಮಾಡಿ ಇಟ್ಬಿಡಿ. ಸೊ ನೋಡಿ, ಈ ರೀತಿಯಾಗಿ ಕ್ಲೋಸ್ ಮಾಡಿ ಇಟ್ಬಿಡಿ. ಸೊ ತಿರುಗಿ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂಥೇಳಿ. ಸೊ ಒಂದೇ ದಿನ ಟೈಮ್ ಮಾತ್ರ, ಒಂದೇ ದಿನದಲ್ಲಿ ಈ ರೀತಿಯಾಗಿ ಮೊಳಕೆ ಬರೆಸ್ಬೋದು. ಸೊ ಇದನ್ನು ಬಟ್ಟೆಲೂ ಕೂಡ ಕಟ್ಟಿ ಮೊಳಕೆ ಬರೆಸ್ತಾರೆ. ನಾನು ಮೊದಲೆಲ್ಲ ಬಟ್ಟೆಲಿ ಕಟ್ಟಿ ಬರೆಸ್ತಾ ಇದ್ದೆ, ಒಂಥರ ಬೂಸ್ಟ್ ಬಂದಂಗೆ ಆಗಿಬಿಡೋದು. ಸೊ ಈ ಒಂದು ಟಿಪ್ಸು ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅಕ್ಕನ ಮಗಳು. ಅವಳಿಂದ ನಾನು ಯಾವ ರೀತಿ ಮೊಳಕೆ ಬರೆಸೋದು ಅಂಥೇಳಿ ತಿಳ್ಕೊಂಡೆ. ಸೊ ಸುಮಾರು ಸರಿ ಮೊಳಕೆ ಕಾಳುಗಳು ಹಾಳು ಮಾಡ್ಕೊತಾ ಇದ್ದೆ. ಈ ಐಡಿಯಾ ನಮ್ಮಮ್ಮ ನನಗೆ ಕೊಟ್ಟ ಮೇಲೆ ಬಹಳ ಚೆನ್ನಾಗಿ ಮೊಳಕೆನ ಯಾವ ರೀತಿ ಒಂದೇ ದಿನದಲ್ಲಿ ಮಾಡ್ಬೋದು ಅನ್ನೋದು ತಿಳಿಸ್ಕೊಟ್ಲು. ಸೊ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂಥೇಳಿ. ಕೇವಲ ಒಂದೇ ಒಂದು ದಿನದಲ್ಲಿ ಹುರುಳಿಕಾಳು ಮೊಳಕೆನ ಬರೆಸಿರೋ ಅಂಥದ್ದು. ಸೊ ಯಾವುದೇ ರೀತಿ ಕಾಳಾಗಿರ್ಬೋದು, ಹೆಸ್ರು ಕಾಳು, ಕಡಲೆಕಾಳು, ಬಟಾಣಿ, ಈ ರೀತಿ ಯಾವುದೇ ರೀತಿ ಕಾಳನ್ನು ಕೂಡ ಈ ರೀತಿಯಾಗಿ ಕೇವಲ ಒಂದೇ ದಿನದಲ್ಲಿ ಈಸಿಯಾಗಿ ನಾವು ಮೊಳಕೆನ ಬರೆಸ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಕಾಳು ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆಯೇ ಮತ್ತೆ ಮುಂದಿನ ಒಂದು ವ್ಲಾಗೊಂದಿಗೆ, ಒಂದು ಹೊಸ ವಿಷಯವೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಕಾಳುಗಳು ಬಂದಿದೆ ಅಂಥೇಳಿ. ಒಂದೇ ದಿನ, ಕೇವಲ ಒಂದೇ ಒಂದು ದಿನದಲ್ಲಿ ನಾವು ಮೊಳಕೆ ಕಾಳನ್ನ ಬರೆಸ್ಬೋದು. ಓಕೆ, ಬಾಯ್ ಎಲ್ರಿಗೂ.